BSM ನ್ಯೂಸ್ನ ಕನ್ನಡ ಅಭಿಮಾನಿಗಳಿಗೆ 78ನೇ ಸ್ವತಂತ್ರೋತ್ಸವದ ಹಾರ್ದಿಕ ಶುಭಾಶಯಗಳೊಂದಿಗೆ ಸವಣೂರು ನಗರದಲ್ಲಿ 78ನೇ ಸ್ವತಂತ್ರೋತ್ಸವವನ್ನು ಇಲಾಖಾ ಅಧಿಕಾರಿಗಳು, ಸಾರ್ವಜನಿಕರು, ಶಾಲಾ ಮಕ್ಕಳು ಬಹಳ ಅದ್ದೂರಿಯಿಂದ ಆಚರಿಸಿದರು. ಸ್ವತಂತ್ರಕ್ಕಾಗಿ ಮಡಿದ ವೀರ ಸೇನಾನಿಗಳ ಪೋಷಾಕುಗಳೊಂದಿಗೆ ವಿದ್ಯಾರ್ಥಿಗಳು ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿ ಸಾರ್ವಜನಿಕ ಕ್ರೀಡಾಂಗಣಕ್ಕೆ ಆಗಮಿಸಿದರು. ನಂತರ ಪೊಲೀಸ್ ಹಾಗೂ ಶಾಲಾ ಮಕ್ಕಳ ಪರೇಡ್ ಸಾರ್ವಜನಿಕರಲ್ಲಿ ಶಿಸ್ತನ್ನು ಎದ್ದು ತೋರಿಸುತ್ತಿತ್ತು. ನಂತರ ಧ್ವಜಾರೋಹಣವನ್ನು ಸವಣೂರಿನ ತಹಶೀಲ್ದಾರ್ ಭರತ್ರಾಜ್ KN ನೆರವೇರಿಸಿ ಮಾತನಾಡಿದರು. ಸ್ವಾತಂತ್ರ್ಯ ಹೋರಾಟದ ಕ್ರಾಂತಿಕಾರಿ ಹಾಗೂ ಅಹಿಂಸೆ ಹೋರಾಟದಲ್ಲಿ ನಮ್ಮ ಜಿಲ್ಲೆಯ ಹಾಗೂ ತಾಲೂಕಿನ ಅನೇಕ ಮಹನೀಯರು ಸಕ್ರಿಯವಾಗಿ ಪಾಲ್ಗೊಂಡು ಭಾರತದ ಬಿಡುಗಡೆ, ತ್ಯಾಗ, ಬಲಿದಾನ ಗೈದಿದ್ದಾರೆ. ತಮ್ಮ ನೆತ್ತರ ಬಸಿದು ನಮ್ಮ ಇಂದಿನ ಭಾರತವನ್ನು ಕಟ್ಟಿದ್ದಾರೆ. ಇಂದು ನಾವು ಭವಿಷ್ಯದ ಹೊಸ್ತಿಲಲ್ಲಿ ನಿಂತಿರುವಾಗ ನಮ್ಮ ರಾಷ್ಟ್ರದ ಪ್ರಗತಿಯು ಅದರ ಜನರ ಸಾಮೂಹಿಕ ಪ್ರಯತ್ನಗಳ ಮೇಲೆ ಅವಲಂಬಿತವಾಗಿದೆ ಎಂಬುದನ್ನು ನಾವಿಲ್ಲಿ ನೆನಪಿನಲ್ಲಿರೋಣ. ನಮ್ಮ ಸಂವಿಧಾನದ ಮೂಲಧಾರವಾದ ಪ್ರಜಾಪ್ರಭುತ್ವ, ಜಾತ್ಯತೀತತೆ ಮತ್ತು ಸಾಮಾಜಿಕ ನ್ಯಾಯದ ಮೌಲ್ಯಗಳನ್ನು ಎತ್ತಿ ಹಿಡಿದು ನಮ್ಮ ಜವಾಬ್ದಾರಿಯನ್ನು ಮಾಡೋಣ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಸಂಪೂರ್ಣ ಸಾಮರ್ಥ್ಯವನ್ನು ಅರಿತುಕೊಳ್ಳುವ, ಯಾರೂ ಹಿಂದೆ ಉಳಿಯಬಾರದು, ಅಭಿವೃದ್ಧಿಯ ಫಲಾನುಭವಿಗಳೇ ಆಗಬೇಕೆಂದು ನಾವು ಶ್ರಮಿಸೋಣ. ಇದಲ್ಲದೆ ವೈಯಕ್ತಿಕತೆಯನ್ನು ಗೌರವಿಸುತ್ತಾ ಮತ್ತು ವಿಭಿನ್ನ ಅಭಿಪ್ರಾಯಗಳನ್ನು ಒಪ್ಪುವ ಸಮಾಜವನ್ನು ಬೆಳೆಸೋಣ. ಇತಿಹಾಸ ಉದ್ದಕ್ಕೂ ವೈವಿಧ್ಯತೆಯಲ್ಲಿ ಏಕತೆ ನಮ್ಮ ಶಕ್ತಿಯಾಗಿದೆ ಎನ್ನುವುದನ್ನು ನಾವು ಸಾರೋಣ. ಮುಖ್ಯವಾಗಿ ನಾವು ಈ ಸ್ವಾತಂತ್ರ್ಯ ದಿನವನ್ನು ಆಚರಿಸುವಾಗ ನಮ್ಮ ಗಡಿಯನ್ನು ರಕ್ಷಿಸುವ, ನಮ್ಮ ದೇಶದ ಸುರಕ್ಷತೆ ಮತ್ತು ಭದ್ರತೆಯನ್ನು ಖಾತ್ರಿಪಡಿಸುವ ನಮ್ಮ ವೀರ ಸೈನಿಕರನ್ನು ನೆನಪಿನಲ್ಲಿ ಇಟ್ಟುಕೊಳ್ಳೋಣ. ಈ ಸುಸಂದರ್ಭದಲ್ಲಿ ನಾನು ನಮ್ಮ ಸವಣೂರು ತಾಲೂಕಿನ ಪ್ರತಿಯೊಬ್ಬ ನಾಗರಿಕನಿಗೂ ನಮ್ಮ ರಾಷ್ಟ್ರದ ಒಳಿತಿಗಾಗಿ ತಮ್ಮನ್ನು ತಾವು ಅರ್ಪಿಸಿಕೊಂಡು ಮುನ್ನಡೆಯುವಂತೆ ವಿನಂತಿಸುತ್ತೇನೆ. ಪ್ರಜಾಪ್ರಭುತ್ವ, ಪ್ರಗತಿ ಮತ್ತು ಸಹಾನುಭೂತಿಯ ಉಜ್ವಲ ಉದಾಹರಣೆಯಾಗಿ ನಿಂತಿರುವ ಭಾರತವನ್ನು ನಿರ್ಮಿಸಲು ನಾವು ಎಲ್ಲ ಪ್ರಯತ್ನ ಮಾಡಿ ಭಾರತವನ್ನು ಒಟ್ಟುಗೂಡಿಸೋಣ. ಈ ಸಂದರ್ಭದಲ್ಲಿ ತಾಲೂಕಾ ಇಲಾಖಾ ಅಧಿಕಾರಿಗಳು, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು, ರೈತ ಸಂಘದ ಅಧ್ಯಕ್ಷರು ಹಾಗೂ ಇತರ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ನಂತರ ವಿದ್ಯಾರ್ಥಿಗಳಿಂದ ದೇಶಭಕ್ತಿ ಗೀತೆ, ರೈತ ಗೀತೆ, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮನರಂಜನೆ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಜರುಗಿದವು. ಈ ಒಂದು 78ನೇ ಸ್ವತಂತ್ರೋತ್ಸವದ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಪಡೆಯೋದಕ್ಕೆ.